ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಮ್ಮ ಮನೆಗೆ ಸಡನ್ನಾಗಿ ಒಬ್ಬರು ನೆಂಟರು ಬಂದರು. ಆ್ಯಕ್ಚುಲಿ ಅವರು ವೆಜಿಟೇರಿಯನು, ನಾನ್ ವೆಜಿಟೇರಿಯನ್ ಅಲ್ಲ. ಆ್ಯಕ್ಚುಲಿ ನಾನ್ ವೆಜ್ ಆದರೆ ಬೇಗ ಏನೋ ಒಂದು ಪ್ರಿಪೇರ್ ಮಾಡ್ಬೋದು. ಬಟ್ ವೆಜಿಟೇರಿಯನ್ ಅಂತ ಅಂದಾಗ ವೆಜ್ ಅಂದರೆ ಆಲ್ಮೋಸ್ಟು ಏನಾದರೂ ಸ್ಪೆಷಲಾಗಿ ಮಾಡಲೇಬೇಕು. ಸೊ ಸಡನ್ನಾಗಿ ಬಂದ್ರಲ್ಲ, ಏನು ಮಾಡಲಿ ಅಂತ ತಲೆ ಓಡಿಸ್ತಾ ಇದ್ದೆ. ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಇತ್ತು. ಆಲೂಗೆಡ್ಡೆದು ಮತ್ತು ಮಿಕ್ಸೆಡ್ಡು ಆನಿಯನ್ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಈ ಬೋಂಡ ಥರ ಮಾಡೋಣ, ಸ್ವಲ್ಪ ಕಡಲೆ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ನಾನೇ ಫಸ್ಟ್ ಟೈಮ್ ಇದನ್ನು ಪ್ರಿಪೇರ್ ಮಾಡ್ತಾ ಇರೋದು. ಹೀಗೆ ಹಾಗೆ ಅದು ಇದು ಅಂತ ಎಲ್ಲೂ ನೋಡಿಲ್ಲ. ಸುಮ್ಮನೆಗೆ ಅದು ಲಾಸ್ಟ್ ಟೈಮ್ ನನ್ನ ತಂಗಿ ಜಸ್ಟ್ ಬರೀ ಇದನ್ನು ಮಾತ್ರ ಆಲೂಗೆಡ್ಡೆ ತುರಿದು ಮಾಡಿದ್ದು, ಚೆನ್ನಾಗಾಗಿತ್ತು. ನಾನು ಸ್ವಲ್ಪ ಅದಕ್ಕೆ ಕ್ಯಾರೆಟ್ ಹಾಕಿ ಆಲೂಗೆಡ್ಡೆ ತುರ್ಕೊಂಡು ಆನಿಯನ್ ಎಲ್ಲ ಕಟ್ ಮಾಡಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಚಾಟ್ ಮಸಾಲೆಗಳು ಸ್ವಲ್ಪ ಯೂಸ್ ಮಾಡ್ಕೊಂಡು ಅಷ್ಟೇ, ಪೆರಿ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಯೂಸ್ ಮಾಡಿದೆ. ಇದಕ್ಕೆ ಬೇರೆ ಏನು ಯೂಸ್ ಮಾಡಿಲ್ಲ. ಸ್ವಲ್ಪ ಸಾಲ್ಟ್, ಒಂದೇ ಒಂದು ಸ್ವಲ್ಪ ಸೋಡಾ, ಅದ್ರ ಜೊತೆಗೆ ನಾನು ಸ್ವಲ್ಪ ರವೆ, ಸೂಜಿ ರವೆ, ಸಣ್ಣ ರವೆ ಇಲ್ಲ, ಅದೇ ಮೀಡಿಯಮ್ ರವೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಜ ಟೇಸ್ಟ್ ಅಂತೂ ಸಖತ್ತಾಗಿ ಬಂತು ಬೋಂಡದು. ನಾನು ಇದನ್ನು ಕಡಲೆ ಹಿಟ್ಟು ಕೂಡ 1-2 ಸ್ಪೂನ್ ಅಷ್ಟೇ ಯೂಸ್ ಮಾಡಿದ್ದು. ರವೆ ಯೂಸ್ ಮಾಡ್ತಿದ್ದೀನಿ, ಈ ಥರ ಚಿರೋಟಿ ರವೆನ ಮೀಡಿಯಮಲ್ಲಿ ಸ್ವಲ್ಪ ಹಾಕ್ಕೊಂಡು ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ಟರೆ ಒಂದು ಸ್ವಲ್ಪ ಫ್ರೀಝರಲ್ಲಿ ಇಡಬೇಕು. ಸ್ವಲ್ಪ ಅದು ರವೆ ಎಲ್ಲ ಹರಳುತ್ತೆ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಜಾಸ್ತಿ ನೀರಾಗಿ ಕಲಿಸ್ಬಾರ್ದು, ಸ್ವಲ್ಪ ನೀರಾಗಿ ಕಲಿಸಿದ್ರೆ ಚೆನ್ನಾಗಿರುತ್ತೆ. ಇದು ನಾನು ಇಷ್ಟೇ ಯೂಸ್ ಮಾಡಿದ್ದು, ಬೇರೆ ಏನು ಯೂಸ್ ಮಾಡಿಲ್ಲ. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬಂತು. ಸೊ ಈ ಥರ ಯೂಸ್ ಮಾಡಿಕೊಂಡು ಇದನ್ನು ಮ್ಯಾರಿನೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೀಝರಲ್ಲಿಟ್ಟೆ. ಇನ್ನು ಬೇರೆ ಏನಾದರೂ ಮಾಡೋಣ ಅದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಮ್ಯಾಂಗೋದು ಲಸ್ಸಿ ಮಾಡಬೇಕಂತ ಅಂದ್ಕೊಂಡೆ. ಬೇಡ, ಊಟಕ್ಕೆ ಸೈಡಲ್ಲೇ ಕೊಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಪಾಪಡು, ಅದ್ರ ಜೊತೆಗೆ ಸ್ವಲ್ಪ ಊರಿಂದ ಪಾಲಕ್ ಸೊಪ್ಪೆಲ್ಲ ತಂದಿದೆ. ಪಾಲಕ್ ಸೊಪ್ಪೊಂದು ಏನಾದ್ರೂ ಸಾಂಬಾರು ಮಾಡೋಣ, ಬೇಳೆ ಸಾಂಬಾರು ಇಲ್ಲ ಪಾಲಕ್ಕು ಮೊಸಪ್ಪು ಸೊಪ್ಪು ಥರ ಮಾಡೋಣ, ಪಪ್ಪು ಥರ ಅಂತೇಳ್ಬಿಟ್ಟು ಅದೊಂದು ಸ್ವಲ್ಪ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಅದಕ್ಕೂ ಕೂಡ ಅದು ಬೇಗ ಆಗೋಯಿತು, ಏಕೆಂದರೆ ಬೇಳೆ ನಾನು ಆಲ್ರೆಡಿ ಇದನ್ನು ಕಲಿಸ್ಬೇಕಾದ್ರೆ ಕೂಗಕ್ಕಿಟ್ಟಿದ್ದೆ. ಸೊ ಅದು ಕೂಗ್ತು. ಸೊ ಸೊಪ್ಪು ಕೂಡ ಹಾಕಿ ಅದನ್ನು ಕೂಗ್ತು, ಅದನ್ನು ಸ್ವಲ್ಪ ರುಬ್ಕೊಂಡೆ. ನನಗೆ ಇದು ಒಂದು ಸ್ವಲ್ಪ ನೀವು ಇದ್ರಾಗಿ ಮಾಡ್ತಿದ್ನಲ್ಲ, ಸೊ ಅದರಿಂದ ನಾನು ಇದನ್ನು ಮಾತ್ರ ವಿಡಿಯೋ ಮಾಡ್ಕೋತಾ ಇದ್ದೆ, ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡೆ. ಅಂದರೆ ಸಪೋರ್ಟಿವ್ ಆಗಿದ್ದರೆ ಮಾಡ್ಬೋದು. ನಾನು ಅಲ್ಲಿಟ್ಟು ಮೊಬೈಲ್ ಇಲ್ಲಿಟ್ಟು ಈ ಕಡೆ ಇಟ್ಟು ಆ ಕಡೆ ಇಟ್ಟು ಸ್ವಲ್ಪ ಗಜಿಬಿಜಿ ಅನ್ನಿಸ್ತಿತ್ತು. ಅದಕ್ಕೆ ನಾನು ಸಾಂಬಾರ್ದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದು ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ಜಸ್ಟು ಬರೀ ಪಾಲಕ್ ಸೊಪ್ಪು ಅಷ್ಟೇ ಯೂಸ್ ಮಾಡಿದ್ದು. ಬೇಳೆ ಹಾಕಿ 1-2 ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿ, ಒಂದು ಆನಿಯನ್ ಯೂಸ್ ಮಾಡಿದ್ದಷ್ಟೇ, ಚೆನ್ನಾಗಿ ಬಂತು. ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡೋಣ ಅಂತೇಳ್ಬಿಟ್ಟು ಇದನ್ನು ತೊಗೊಂಡೋಗಿ ಫ್ರೀಝರಲ್ಲಿಟ್ಟೆ. 20 ಮಿನಿಟ್ಸು ಇಟ್ಟರೆ ಸಾಕು. ಅದು ತುಂಬ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ, ಬಟ್ ಚೆನ್ನಾಗಿರುತ್ತೆ ಈ ಥರ. ಸೊ ಆಯಿಲೆಲ್ಲ ಕಾಯಕ್ಕಿಟ್ಟಿದ್ದೆ, ಏಕೆಂದರೆ ಅನ್ನ ಪ್ರಿಪೇರ್ ಮಾಡಿದ್ದೆ ಆಲ್ರೆಡಿ. ಸೊ ಅದರಿಂದ ಸಾಂಬಾರು ನೋಡಿ, ಅಂದರೆ ಸಡನ್ನಾಗೇ ಬಂದ್ರಲ್ಲ ಅಷ್ಟೇ ಸಾಕು. ಇವಾಗ ನಾವು ಸಂಜೆಗೆ ಮಾಡ್ಕೊಂಡ್ರು ಜಾಸ್ತಿ ಇದಾಕಿ ಮಾಡಬೇಕು ಅಂತೇಳ್ಬಿಟ್ಟು ಬೇಡ ಅಂಥೇಳಿ ಜಸ್ಟು ಸ್ವಲ್ಪನೇ ಮಾಡಿದೆ. ಅದ್ರ ಜೊತೆಗೆ ನಾನು ಹಲಸಿನ ಹಣ್ಣು ಬೇರೆ ತರಿಸಿದ್ದೆ. ಮಿಡ್ಲಲ್ಲಿ ಹಲಸಿನ ಹಣ್ಣೆಲ್ಲ ಕೊಟ್ಟೆ ತಿಂದರು. ಈ ಕಡೆ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡೆ, ಪಾಪಡ್ ಹಾಕ್ಕೊಂಡೆ ಸ್ವಲ್ಪ, ಮತ್ತು ಐಸ್ ಕ್ರೀಮ್ ಬುಕ್ ಮಾಡಿದರು ಪಾಪ ಅವರೇ. ಚೆನ್ನಾಗಿತ್ತು, ಅದೇ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಬುಕ್ ಮಾಡಿದರು. ನಾನು ಹಲಸಿನ ಹಣ್ಣು ಅನಿಸುತ್ತೆ ತರಿಸ್ಕೊಂಡಿದ್ದು. ಅವರು ಯಾವ್ದು ತೊಗೊಂಡ್ರೋ ಗೊತ್ತಿಲ್ಲ. ನಮ್ಮ ಮನೆಯವರು ನೇರಳೆನ ಯಾವುದೋ ತೊಗೊಂಡ್ರು, ಅದು ಕೂಡ ಟೇಸ್ಟ್ ಚೆನ್ನಾಗಿತ್ತು. ನ್ಯಾಚುರಲ್ ಐಸ್ ಕ್ರೀಮ್ ಅಂತ. ನಾನು ಮನೇಲಿ ಯಾವಾಗಲೂ ತರಿಸಿಟ್ಟಿರ್ತೀನಿ, ಡೈದು ಇಲ್ಲ ಯಾವುದಾದ್ರೂ ಒಂದೊಂದು, ಯಾವಾಗಲಾದ್ರೂ ಬೇಕನ್ನಿಸ್ದಾಗ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದೆ. ಸೊ ಅದು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಲಾಸ್ಟಲ್ಲಿ ಹಾಕಿದ್ದೀನಿ. ಸೊ ಇವಾಗ ಬೋಂಡ ಹಾಕ್ಬಿಡೋಣ, ಯಾವ ಥರ ಬರುತ್ತೆ ಆಲೂಗೆಡ್ಡೆ ಬೋಂಡ ಅಂತ ಅಂದ್ಕೊಂಡು ಕ್ಯೂರಿಯಾಸಿಟಿ ನನಗೇನೆ. ನಾನೇ ಸುಮ್ಮನೆ ಏನೇನೋ ಹಾಕಿ ಪ್ರಿಪೇರ್ ಮಾಡಿರೋದ್ರಿಂದ ಹೇಗೆ ಬರುತ್ತೆ, ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದು ಅಂತ ಅನ್ನಿಸ್ತಾಯಿತ್ತು. ಅಕಸ್ಮಾತ್ ಚೆನ್ನಾಗಿಲ್ಲ ಅಂತಂದರೆ ಸ್ವಲ್ಪ ಹೀರೆಕಾಯಿ ಇತ್ತು, ಈ ಪೊಟೊಟೊನೇ ಸ್ಲೈಸಾಗಿ ಹೊಡೆದ್ಬಿಟ್ಟು
ಇದು ಹೀರೆಕಾಯಿ ಮತ್ತು ಪೊಟೊಟೊದೇ ಇದು ಬೋಂಡ ಮಾಡಿಬಿಡೋಣ ಅಂದರೆ ಮಾಮೂಲಿ ಬೋಂಡ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಇದೇ ಸಖತ್ತಾಗಿ ಬಂತು. ಒಂಥರ ಚೆನ್ನಾಗಿತ್ತು ಬೋಂಡ ಮಾತ್ರ. ಬೋಂಡ ಥರ ಏನಿರಲಿಲ್ಲ ಅಷ್ಟಾಗಿ. ಅದೇ ಆಲೂಗಡ್ಡೆದೆಲ್ಲ ತುರ್ದು ಮಾಡಿದ್ದೆಲ್ಲ ಚೆನ್ನಾಗಿ ಬಂತು ಟೇಸ್ಟೆಲ್ಲ. ಸೊ ಈ ಲಾಗ್ ಸುಮ್ಮನೆ ಹಾಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ನಲ್ಲ ಇರಲಿ ಅಂತೇಳ್ಬಿಟ್ಟು ಸುಮ್ಮನೆ ಒಂದು ಸ್ಮಾಲ್ ವಿಡಿಯೋ, ಇವಾಗ ಇದೊಂದೇ ಹಾಕೋಕ್ಕಾಗಲ್ಲ, ಅದಕ್ಕೆ ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಚಿಕ್ಕದಾಗಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಕಡೆ ಮ್ಯಾಂಗೋ ಕಟ್ ಮಾಡಿ ಇಟ್ಕೊಂಡೆ. ನಾವು ಉಪ್ಪು ಸಾಂಬಾರಿಗೆ ಜಾಸ್ತಿ ತಿಂತೀವಿ, ಈ ಸಾಂಬಾರಿಗೂ ತಿಂತಾ ಇರ್ತೀನಿ. ಮಾವಿನ ಹಣ್ಣಿದ್ದಾಗ ತಿನ್ನಬೇಕಲ್ವ, ಸೊ ಅದರಿಂದ ಫೈನಲಿ ಅಡುಗೆ ಪ್ರಿಪೇರ್ ಮಾಡಿದೆ. ಪಾಪಡ್, ಬೋಂಡ, ಮಾವಿನಕಾಯಿ, ರೈಸ್, ಸಾಂಬಾರು ಇಷ್ಟನ್ನು ಪ್ರಿಪೇರ್ ಮಾಡಿದೆ. ಊಟ ಎಲ್ಲ ಆಯಿತು. ಊಟ ಅಂತೂ ಸಕ್ಕತ್ತಂದರೆ ಸಕ್ಕತ್ತಾಗಿತ್ತು. ಸೊ ಅದಾದಮೇಲೆ ಫೈನಲಿ ಐಸ್ ಕ್ರೀಮ್ ತಿಂದ್ವಿ. ಐಸ್ ಕ್ರೀಮ್ ಅಂತೂ ಸೂಪರಾಗಿತ್ತು, ನ್ಯಾಚುರಲ್ ಐಸ್ ಕ್ರೀಮ್ಸು. ಸೊ ಇವಾಗ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಜೊತೆಗೆ ಬೇರೆ ಮಳೆ, ಮೋಡದ ವಾತಾವರಣ. ಸೊ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಸೊ ಅಲ್ಲಿ ಔಟ್ಸೈಡ್ ಹೋಗಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಅದ್ಯಾವ ಥರ ಇರುತ್ತೆ ಟೇಸ್ಟ್ ಅಂತ ನೋಡ್ತಾ ಇದ್ದೆ. ಯಾವುದೋ ಬ್ಲೂಬೆರಿನೋ ಏನೋ ತೊಗೊಂಡಿದ್ರು ಇವರು, ಅದಕ್ಕೆ ಎರಡೂ ಕೂಡ ಸೂಪರಾಗಿತ್ತು. ಈ ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಬಾಯ್ ಬಾಯ್. ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಬಾಯ್.